ನಾವು ಕದ್ಕೊಂಡು ಹೋಗಿದ್ದು ಒಡವೆಗಳೆಲ್ಲ ಹಾವು ಚೇಳುಗಳಾಗಿ ಮನೆ ತುಂಬ ಓಡಾಡ್ತಾ ಇದೆ. ಮನೇಲಿರೋ ಎಲ್ಲ ವಸ್ತುಗಳನ್ನು ಆವರಿಸ್ಕೊಂಡ್ಬಿಟ್ಟಿದೆ ತಾಯಿ, ಆವರಿಸ್ಕೊಂಡ್ಬಿಟ್ಟಿದೆ. ನಮ್ಮನ್ನ ಈ ಕಷ್ಟದಿಂದ ಪಾರ್ ಮಾಡಕ್ಕೆ ನಿನ್ನೊಬ್ಳಿಂದನೇ ಸಾಧ್ಯ. ನನ್ನ ತಪ್ಪನ್ನೆಲ್ಲ ಕ್ಷಮಿಸಿ ನಮ್ಮನ್ನ ಕಾಪಾಡು ತಾಯಿ, ನಮ್ಮನ್ನ ಕಾಪಾಡಮ್ಮ. ಕ್ಷಮಿಸಿದ್ದೀನಿ, ಆದರೆ ತಪ್ಪು ಮಾಡೋರಿಗೆ ಶಿಕ್ಷೆ ಆಗಲೇಬೇಕು ಅಲ್ವಾ? ಹೌದು ತಾಯಿ, ಹೌದು. ಅದಕ್ಕೆ ನಾವು ಏನು ಮಾಡಬೇಕು ಹೇಳು ತಾಯಿ? ಖಂಡಿತ ಖಂಡಿತ ಮಾಡ್ತೀವಿ ತಾಯಿ. ನೀವು ಮಾಡಿದ ತಪ್ಪನ್ನ ದೇವಸ್ಥಾನ ಪಂಚಾಯತಿ ಕರೆಸಿ ಅವರುಗಳ ಮುಂದೆ ಸತ್ಯ ಏನು ಅಂತ ಹೇಳಿ, ಆಗ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲಿ. ಜನಗಳ ಮುಂದೆ ನೀವು ಏನು ಮಾಡಿದ್ದು ಅಂತ ವಿವರಿಸಿ ಹೇಳಿ. ಆಯ್ತು ತಾಯಿ, ಹಾಗೆ ಮಾಡ್ತೀವಿ. ಹಾಗೆ ಮಾಡಿದ್ರೆ ನಮ್ಮ ಕಷ್ಟ ಎಲ್ಲ ಕಳೆಯುತ್ತಲ್ವ? ಮನೇಲಿರೋ ವಿಷಯ ಜಂತುಗಳೆಲ್ಲ ಹೋಗುತ್ತೆ ತಾನೆ. ಅಮ್ಮನವ್ರ ಇಚ್ಛೆ ಏನಿದೆಯೋ ಹಾಗೆ ಆಗತ್ತೆ. ಹಾಗೆ ಆಗ್ಲಮ್ಮ, ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು ತಾಯಿ, ಕ್ಷಮಿಸ್ಬಿಡಮ್ಮ. ನಾವಿನ್ ಬರ್ತೀವಿ ತಾಯಿ, ಬರ್ತೀವಮ್ಮ, ಬರ್ತೀವಮ್ಮ. ಹಿರಣ್ಮಯಿ, ಹಿರಣ್ಮಯಿ, ಬಂಗಾರಿ, ರಶ್ಮಿ, ಹೀಗ್ತಾರೆ ಅಮ್ಮನೂರು. ಮೈ ಎಳೆದಿದ್ದಾರೆ ಕಣೋ, ಗಾಬರಿ ಆಗ್ಬೇಡಿ. ಮಹಾತಾಯಿ, ಏನ್ ಕೃಪೆ ನಮ್ಮ ನಿಂದು. ಮಹಾತಾಯಿ, ಪಂಚಾಕ್ಷರಿ, ತುರ್ತಾಗಿ ಪಂಚಾಯತಿ ಕರಿಬೇಕಪ್ಪ. ಇತ್ತೀಚೆಗೆ ನಮ್ಮ ದೇವಸ್ಥಾನದಲ್ಲಿ ಉತ್ಸವ, ಪೂಜೆ, ಅಲಂಕಾರಕ್ಕಿಂತ ಜಾಸ್ತಿ ಪಂಚಾಯತಿನೇ ನಡೀತಾ ಇದೆ. ಏ ದೇವಪ್ಪ, ಹೋಗ್ಬಿಟ್ಟು ವಿರೂಪಾಕ್ಷ ಶಾಸ್ತ್ರಿ ಮತ್ತು ದೇಶಿಕನ ಕರ್ಕೊಂಬಾರಪ್ಪ. ಹಂಗೆ ಊರು ಜನರನ್ನ ಕರ್ಕೊಂಬ. ಏನ್ರಿ ನಿಮ್ಮ ತಗದೆ? ನಮ್ಮ ಮಗಳ ಮದುವೆಗೆ ಮುಂಚೆ ಈಗ ಬಾಲಂಬಿಕೆ ಆಗಿರೋ ಹಿರಣ್ಮಯಿ ಮನೇಲಿ ಮದುಮಗಳ ಒಡವೆಗಳನ್ನ ಇಟ್ಟಿದ್ವಿ. ಏನು ಹಿರಣ್ಮಯಿ ಬಂಗಾರಿ ಮನೆ ತಕರಾರ? ನೋಡಿ, ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇದ್ರೆ ಮಾತ್ರ ದೂರು ಕೊಡಿ, ಪಂಚಾಯತಿ ಕರ್ಸೋಣ. ಯಾಕಂದರೆ ಅವ್ರ ಮೇಲೆ ಏನೇ ದೂರಿದ್ರು, ಏನೇ ಅಪರಾಧಗಳಿದ್ರು, ಕೊನೆಯ ಗಳಿಗೆನಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಆಮೇಲೆ ತಗಲಾಕೊಡೋದು ನೀವೇ. ತಪ್ಪೆಲ್ಲ ನಮ್ಮದೇ ಪಂಚಾಕ್ಷರಿ. ಏನು ಪಂಚಾಕ್ಷರಿ ಇವ್ರದವರು? ಯಾಕೆ ಪಂಚಾಯತಿ? ಅದು ಯಜಮಾನ್ರೆ, ಬಂಗಾರಿಯವ್ರ ಮನೆ ವಿಚಾರ. ಇವ್ರುಗಳು ತಮ್ಮ ಮಗಳ ಮದುವೆಗೆ ಮಾಡಿಸಿಟ್ರೋ ಒಡವೆನ ಈ ಬಾಲಾಂಬಿಕೆಯಾಗಿ ಮರೀತಾ ಇದ್ದಾಳಲ್ಲ ಹಿರಣ್ಮಯಿ, ಅವ್ರ ಮನೇಲಿ ಇಟ್ಟಿದ್ರಂತೆ. ಅದೇ ವಿಚಾರನ ಹೇಳ್ತಾ ಇದ್ರು. ಅಷ್ಟೇ ನೀವು ಬಂದುಬಿಟ್ರಿ ರೀ. ಮುಂದೆ ನೀವೇನು ಅಂತ ಹೇಳ್ರಿ. ಮದುಮಗಳು ಒಡವೆ ಎಲ್ಲ ಅವ್ರ ಮುಂದೆ ಒಂದಿನ ಮಟ್ಟಿಗಿರಲಿ, ದೇವ್ರ ಮನೇಲಿದ್ದರೆ ಅಮ್ಮನವ್ರ ಆಶೀರ್ವಾದ ಸಿಗುತ್ತೆ ಅಂತ ಅಲ್ಲೇ ಬಿಟ್ಟಿದ್ವಿ. ನಮ್ಮ ವಂಶದಲ್ಲಿ ಮದುವೆ ಅಂತ ಶುಭ ಕಾರ್ಯಗಳು ನಡೆಯುವಾಗ ಮುಂಚಿನ ರಾತ್ರಿ ಎಲ್ಲ ಒಡವೆನೂ ತಂದು ದೇವಿ ಮುಂದೆ ಇಡ್ತೀವಮ್ಮ. ಮಾರನೇ ದಿವಸ ಹೋಗಿ ಕೇಳಿದ್ವಿ, ಅವ್ರು ಕೊಟ್ಟರು. ಆದರೆ ಆ ಪೆಟ್ಟಿಗೆಲಿ ಒಡವೆಗಳೇ ಇರಲಿಲ್ಲ. ವಾ, ಅಂದರೆ ಬಂಗಾರಿ ಮನೆಯವರು ಒಡವೆನೆಲ್ಲ ನುಂಗಾಕ್ಬಿಟ್ರಾ?
ಇವತ್ತು ತಗಲಾಕಿಸ್ತೀನಮ್ಮ. ಏ ದೇವೋ, ಆ ಬಂಗಾರಿನ ಪಂಚಾಯತಿಗೆ ಹೇಳ್ಕೊಂಬಾರ. ಅಲ್ಲ ಒಂದು ನಿಮಿಷಪ್ಪ, ಅಲ್ಲ ನನ್ನ ಮಾತು ಪೂರ್ತಿ ಕೇಳಿದ್ರೆ ಕಳಿಸ್ಬಿಟ್ರಲ್ಲಪ್ಪ. ಪೂರ್ತಿ ಕೇಳಕ್ಕೆ ಇನ್ನೇನಿದೆ? ಒಂದು ದಿವಸ ಮಟ್ಟಿಗೆ ಒಡವೆ ಡಬ್ಬ ಅವ್ರ ಮನೆಯಲ್ಲಿ ಅಂತ ಕೊಟ್ಟಿರ್ತೀರಾ, ಮಾರನೇ ದಿವಸ ಹೋಗಿ ಕೇಳಿರ್ತೀರಾ, ಅವರು ಒಡವೆಗಳನ್ನ ನುಂಗಾಕ್ಬಿಟ್ಟು ನಿಮಗೆ ಖಾಲಿ ಡಬ್ಬ ಕೊಟ್ಟಿರ್ತಾರೆ. ಅಲ್ಲಿಗೆ ಅವ್ರು ಕದ್ದಿದೆ ಅಂತ ತಾನೇ ಅರ್ಥ. ಅದೆಲ್ಲ ದೂರು. ಮತ್ತಿನ್ನೇನ್ರಿ ನಿಮ್ಮ ತಕರಾರು? ಹಾಗೆ ಒಡವೆಗಳನ್ನು ಕೊಟ್ಟು ಮತ್ತೆ ಅದನ್ನು ಕಳ್ತನ ಮಾಡಿಸಿ ಅವ್ರಿಗೆ ಅವಮಾನ ಆಗೋ ಹಾಗೆ ಮಾಡಿದ್ದು ನಾವೇನೆ. ಏನೇ ಹೇಳ್ತಾ ಇದೀಯ ನೀನು? ನೀನು ಯಾಕೆ ಹಾಗೆ ಮಾಡೋದಕ್ಕೆ ಹೋದೆ? ಅವ್ರ ಮನೆಯವರು ದೇವ್ರ ಹೆಸರಲ್ಲಿ ಪ್ರಸಿದ್ಧರಾಗಿ ತುಂಬ ಮೆರಿತಾ ಇದ್ರು. ಅವ್ರಿಗೆ ಅವಮಾನ ಆಗಲಿ ಅಂತ ನಾವು ಹೀಗೆ ಮಾಡಿದ್ವಿ. ಅವ್ರ ಮೇಲೆ ನಿಮ್ಗೇನು ದ್ವೇಷ? ಯಾಕೆ ಅವಮಾನ ಮಾಡಿದ್ರಿ? ನಮಗೋಸ್ಕರ ನಾವು ಮಾಡಲಿಲ್ಲ ಸ್ವಾಮಿ, ಬೇರೆಯವರು ನಮ್ಮ ಕೈಯಿಂದ ಮಾಡಿಸಿದ್ರು. ಬೇರೆಯವ್ರು ಮಾಡಿಸಿದ್ದ? ಯಾರದು? ಇದೆಲ್ಲ ಮಾಡಿಸಿದ್ದು ನಿಮ್ಮ ಮಗ ಚಂದ್ರಧರ ಶಾಸ್ತ್ರಿಗಳೇ. ಏನು ಹೇಳ್ತಾ ಇದ್ದೀರ ನೀವು? ನನ್ನ ಮಗ ಚಂದ್ರಧರ ಇಂಥ ಕೆಲಸ ಮಾಡೋದಕ್ಕೆ ಹೇಳಿದ್ನ? ಹೌದು ಶಾಸ್ತ್ರಿಗಳೇ, ಅವ್ರ ಮಗಳು ಸೌಗಂಧಿಗೋಸ್ಕರ ಬಾಲಾಂಬಿಕೆ ಆಗಿರೋ ಹಿರಣ್ಮಯಿ ಮೇಲೆ ಕಳ್ತನದ ಆರೋಪ ಹೊರಿಸಿ ಅವ್ರನ್ನ ಈ ಊರಿಂದ ಓಡಿಸ್ಬೇಕು ಅಂತ ನಮ್ಮ ಕೈಯಿಂದ ಹಾಗೆಲ್ಲ ಮಾಡಿಸಿದ್ರು. ಅದಕ್ಕೆ ಸರಿಯಾದ ಪ್ರಾಯಶ್ಚಿತ್ತನೂ ಅನುಭವಿಸಿದ್ವಿ. ಪ್ರಾಯಶ್ಚಿತ್ತ ಅಂದ್ರೆ? ನಾವು ಕೊಟ್ಟ ಯಾತನೆ ಪ್ರಾಯಶ್ಚಿತ್ತಕ್ಕೆ ಅವ್ರ ಮನೆಗೆ ಹೋಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಂಡ್ವಿ. ಅದಕ್ಕೆ ಅವರು ಇಲ್ಲಿ ಬೇಡ, ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲರೂ ಇರ್ತಾರೆ, ಅವ್ರ ಮುಂದೆ ತಪ್ಪು ಒಪ್ಕೊಳ್ಳಿ, ಅದೇ ನಿಮಗೆ ಕ್ಷಮೆ ಅಂತಂದರು. ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಇಲ್ಲ ಇಲ್ಲ, ಇದು ಸರಿ ಹೋಗೋದಿಲ್ಲ. ಪಂಚಾಕ್ಷರಿ, ಚಂದ್ರಧರನ್ ಕರೆಸು, ಎಲ್ಲ ವಿವರಗಳನ್ನು ಕೂಲಂಕುಷವಾಗಿ ತಿಳ್ಕೊಂಡ ಮೇಲೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡೋಣ. ಸರಿ ಯಜಮಾನ್ರಿ, ನಾನೇ ಮನೆಗೆ ಹೋಗಿ ಚಿಕ್ಕ ಯಜಮಾನ್ರನ್ನ ಕರ್ಕೊಂಬರ್ತೀನಿ. ಶಾಸ್ತ್ರಿಗಳೇ, ಇದು ಧರ್ಮ ಸೂಕ್ಷ್ಮದ ಸಮಸ್ಯೆ. ತಾವು ಸ್ವಲ್ಪ ಸಮಾಧಾನದಿಂದ ವರ್ತಿಸಬೇಕಾಗುತ್ತೆ. ದೂರಿರೋದು ನಿಮ್ಮ ಮಗನ ಮೇಲೆ. ಜನರನ್ನು ಮೆಚ್ಚಿಸೋದಕ್ಕೋಸ್ಕರ ತಾವು ಕಠಿಣ ನಿರ್ಧಾರನೂ ತಗೊಳ್ಳೋದಕ್ಕಾಗಲ್ಲ. ಹಾಗೆ ಮಗ ಅನ್ನೋ ಮಮಕಾರದ ಮೇಲೆ ಹೋಗ್ಲಿ ಬಿಡು ಅನ್ನೋ ಹಾಗೂ ಇಲ್ಲ. ನಿಮ್ಮ ಧರ್ಮ ಸಂಕಟ ನನಗೆ ಅರ್ಥ ಆಗುತ್ತೆ ಶಾಸ್ತ್ರಿಗಳೇ. ಹೌದು ದೇಶಕರೇ, ಇದು ಒಂಥರ ಇಬ್ಬಂದಿದೆ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ, ಅದನ್ನು ನೀವು ನಡೆಸ್ಕೊಡ್ಬೇಕು. ಹೇಳಿ ಶಾಸ್ತ್ರಿಗಳೇ, ನೀವು ಹೇಗೆ ಹೇಳ್ತೀರೋ ಹಾಗೆ. ಈ ಪಂಚಾಯತಿ ನ್ಯಾಯದಲ್ಲಿ ನಾನು ತಲೆ ಹಾಕೋದಿಲ್ಲ. ನೀವೇ ಪರಿಶೀಲಿಸಿ ನಿರ್ಧಾರ ತಗೊಂಡು ತೀರ್ಪು ಕೊಡಿ. ನನ್ನ ಮೇಲಿನ ಮುಲಾಜು, ನನ್ನ ಮಗಳ ಮೇಲಿನ ಕಡಿಕರ, ಇದ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ನಿಮ್ಗೆ ಏನು ಅನ್ಸುತ್ತೋ ಆ ನ್ಯಾಯ ಕೊಡಿ, ಯಾವ ಪಕ್ಷಪಾತನೂ ಬೇಡ. ಆಯ್ತು ಶಾಸ್ತ್ರಿಗಳೇ, ನೀವು ಯಾವುದೇ ಆತಂಕ ಇಟ್ಕೋಬೇಡಿ. ನೀವು ಕೊಡೋ ನ್ಯಾಯ ಈ ಊರಿನವರೆಲ್ರಿಗೂ ಪಾಠವಾಗಿರಬೇಕು. ಚಕ್ರಾಪುರಿಯ ಪಂಚಾಯಿತಿ ಅಂತ ಅಂದ್ರೆ ಎಷ್ಟು ನಿಷ್ಪಕ್ಷಪಾತವಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತಾಗಬೇಕು. ಮಿಕ್ಕಿದ್ದೆಲ್ಲ ನಾನು ನಿಭಾಯಿಸ್ತೀನಿ. ನೋಡು ಬಂಗಾರಿ, ನಿನಗೆ ತೊಂದರೆ ಕೊಟ್ಟು ಅವಮಾನ ಮಾಡೋ ಪ್ರಯತ್ನ ಪಟ್ಟಿದ್ದಕ್ಕೆ ಇವರು ತಾವಾಗೆ ಪಂಚಾಯತಿಗೆ ಬಂದು ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾರೆ. ನಡೆದ ಎಲ್ಲ ವಿದ್ಯಮಾನವನ್ನು ತಿಳಿಸಿದ್ದಾರೆ. ಇನ್ನು ಮಿಕ್ಕಿದ್ದು ನೀನೇನಾದರೂ ಹೇಳೋದಿದ್ರೆ ಹೇಳ್ಬೋದು. ನೋಡಿ, ಈ ಪ್ರಕರಣದಲ್ಲಿ ಚಂದ್ರಧರನೇ ಸೂತ್ರಧಾರ ಅಂತ ಇವರು ಹೇಳಿದ್ದಾರೆ. ಈ ಪಂಚಾಯತಿಯಲ್ಲಿ ಅವನಿದ್ರೆ ಒಳ್ಳೇದು. ಅವನನ್ನು ಕರ್ಕೊಂಡು ಬರೋದಕ್ಕೆ ಪಂಚಾಕ್ಷರಿ ಹೋಗಿದ್ದಾನೆ. ಇನ್ನೇನು ಚಂದ್ರಧರ ಬರ್ಬೋದು.
ಚಂದ್ರಧರ್ ಅವ್ರು ಬಂದರು. ನೋಡಪ್ಪ ಚಂದ್ರಧರ, ನಡೆದ ವಿಷಯ ಎಲ್ರಿಗೂ ತಿಳಿದಿದೆ. ಈ ಮಾಣಿಕ್ಯಂ ಹೇಳ್ತಾ ಇದ್ದಾನೆ, ನೀನೇ ಇವನಿಗೆ ದುಡ್ಡಿನ ಆಸೆ ತೋರಿಸಿ ಬಂಗಾರಿ ಮನೆಯವರಿಗೆ ಅವಮಾನ ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ಟಿದ್ಯಾ ಅಂತ. ಇದಕ್ಕೆ ನಿಂದೇನಾದ್ರೂ ಸಮಜಾಯಿಷಿ ಇದೆಯಾ ಚಂದ್ರಧರ? ಸಮಜಾಯಿಷಿನ ಇನ್ನೇನ್ ಸಮಜಾಯಿಷಿ ಕೊಡ್ತಾರೆ? ಮಣ್ಣು ತಿನ್ನುವಂತ ಕೆಲಸ ಮಾಡಿದ್ದಾರೆ, ಅದಕ್ಕೆ ತಲೆ ತಗ್ಗಿಸ್ಕೊಂಡು ನಿಂತ್ಯಾನೆ. ನಿಮ್ಮಂತ ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಸಮಾಧಾನದಿಂದಿರಿ. ಇದು ಕೂಗಾಡೋ ಸಮಯ ಇಲ್ಲ. ದಯವಿಟ್ಟು ನೀವು ಸಮಾಧಾನದಿಂದಿರಬೇಕು. ಹಾ, ಆಯ್ತಾಯ್ತು, ನೀವು ಮುಂದುವರಿಸಿ. ಏನಪ್ಪ ಮಾಣಿಕ್ಯಂ, ನೀನು ಚಂದ್ರಧರನ ಮೇಲೆ ಹೊರಿಸಿರೋ ಆರೋಪ ಸತ್ಯ ತಾನೆ? ಯಾಕೆಂದ್ರೆ ನೀನೀಗ ತ್ರಿಪುರ ಸುಂದರಿ ಅಮ್ಮನವ್ರ ಸನ್ನಿಧಾನದಲ್ಲಿ ನಿಂತಿದ್ಯಾ. ಇಲ್ಲಿ ಸುಳ್ಳು ಹೇಳಬಾರ್ದು, ಸತ್ಯ ಮಾತ್ರ ಹೇಳಬೇಕು. ಹೇಳು. ಹೌದು ಸ್ವಾಮಿ, ಇದುವರೆಗೂ ನಾನು ಏನು ಹೇಳಿದ್ದು ಅದೆಲ್ಲ ಸತ್ಯ. ಅಮ್ಮನವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಬಂಗಾರಿ, ಇಲ್ಲಿ ಅನ್ಯಾಯ ಆಗಿರೋದು ನಿನಗೆ, ನಿನ್ನ ಮನೆಯವ್ರಿಗೆ. ಆರೋಪಿಗೆ ಇಂಥದೇ ಶಿಕ್ಷೆ ಕೊಡಬೇಕು ಅಂತ ನಿನ್ನ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ಯಾಪ್ಪ? ಇಲ್ಲ ದೇಶಿಕ್ರೆ, ನನಗಾಗ್ಲಿ ನನ್ನ ಮಗಳು ಹಿರಣ್ಮಯಿಗಾಗ್ಲಿ ಇವ್ರ ಮೇಲೆ ಯಾವುದೇ ದ್ವೇಷ ಇಲ್ಲ. ಇವರಿಂದ ನಮ್ಮ ಕುಟುಂಬಕ್ಕೆ ತೊಂದರೆ ಆಗಿದ್ದು ನಿಜ. ಹಾಗಂತ ಪಂಚಾಯತಿ ನಾವು ದೂರು ಕೊಟ್ಟಿಲ್ಲ. ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ನೀವು ಯಾರಿಗೆ ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲ, ತೊಂದರೆ ಅಂತ ಕೊಡಬೇಡಿ. ನೋಡಿ, ನಿಮ್ಮಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಇನ್ನು ಮುಂದಾದರೂ ಚಂದ್ರಧರನಿಂದ ಯಾವುದೇ ತೊಂದರೆ ನಮ್ಮ ಕುಟುಂಬದ ಮೇಲೆ ಆಗದೇ ಇರಲಿ ಅಂತ. ಶಾಸ್ತ್ರಿಗಳೇ, ಒಂದು ನಿಮಿಷ ಬನ್ನಿ. ಇದು ಬಹಳ ಸೂಕ್ಷ್ಮವಾದ ವಿಚಾರ ಶಾಸ್ತ್ರಿಗಳೇ. ಹಾಗಂತ ಹೇಳಿ ಚಂದ್ರಧರನಿಗೆ ನಾವು ಯಾವುದೇ ಕಠಿಣ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನಿಗೆ ಬಂಗಾರಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ಇತ್ತೇ ಹೊರತು ಜೀವ ತೆಗೆಯೋ ಕೆಲಸಕ್ಕೆ ಅವನು ಕೈ ಹಾಕಿಲ್ಲ. ಇನ್ನು ತಾವು ಮಗ ಅನ್ನೋ ಮಮಕಾರ ಬಿಡೋದಾದ್ರೆ ಸ್ವಲ್ಪ ದಿನ ಅವನನ್ನ ಈ ಊರಿಂದ ದೂರ ಇಡೋಣ. ಈ ತಪ್ಪಿಗೆ ಇಷ್ಟು ಶಿಕ್ಷೆ ಸಾಕು ಅಂತ ಅನ್ಸುತ್ತೆ. ಏನು ಹೇಳ್ತೀರಿ? ಸರಿ ದೀಕ್ಷಕರೇ, ನೀವೇನೇ ತೀರ್ಮಾನ ತಗೊಂಡ್ರು ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಸರಿ, ಆಗಿದ್ರೆ ಬನ್ನಿ ಹೊರಡೋಣ. ಶಾಂತಿ, ಈಗ ನೋಡಿಪ್ಪ, ನಮ್ಮ ದೇವಸ್ಥಾನದ ಪಂಚಾಯತಿ ತೀರ್ಮಾನ ಏನಪ್ಪ ಅಂದರೆ, ಚಂದ್ರಧರನಿಂದ ಬಂಗಾರಿ ಅವರ ಮನೆಯವರಿಗೆ ತೊಂದರೆ ಆಗಿದೆ ಅನ್ನೋದು ಒಟ್ಟಾರೆ ಪರಿಶೀಲನೆಯಿಂದ ಸಾಬೀತಾಗಿದೆ. ಆದರೆ ನಮ್ಮ ಬಂಗಾರಿ ಚಂದ್ರಧರ ಮಾಡಿರೋ ಈ ಅಪರಾಧವನ್ನ
ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದ್ದಾನೆ. ಅದರಿಂದ ಇನ್ನು ಶಿಕ್ಷೆಯಿಂದಲೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ಕಾರಣ ಚಂದ್ರಧರ ಈ ವಿಜಯದಶಮಿ ಮುಗಿಯೋವರೆಗೂ ಈ ಊರಿನಿಂದ ಹೊರಗಿರಬೇಕು. ಅಂದ್ರೆ ಈ ವಿಜಯದಶಮಿ ಕಳೆಯೋವರೆಗೂ ಚಂದ್ರಧರನನ್ನ ಈ ಊರಿನಿಂದ ಬಹಿಷ್ಕಾರ ಹಾಕಿದ್ದೀವಿ. ನೋಡಿದ್ರ ಏನು ತಪ್ಪು ಮಾಡದೇ ಇದ್ರು ಏನೋ ತಪ್ಪು ಮಾಡಿರೋರ ಥರ ನಿಮ್ಮನ್ನು ಪಂಚಾಯತಿಗೆ ಕರೆದ್ರು. ಎಷ್ಟು ಅವಮಾನ. ಇದೇನು ಹೊಸದಲ್ಲ ರಶ್ಮಿ. ಯಾವಾಗಲೂ ಏನಾದರೂ ಅಪವಾದನ ಹೊರಿಸ್ತಾನೆ ಇರ್ತಾರೆ. ನಮ್ಮನ್ನು ಅವಮಾನ ಮಾಡಬೇಕು ಅಂತ ಕಾಯ್ತಾನೆ ಇರ್ತಾರೆ. ಚಂದ್ರಧರ ತಪ್ಪು ಒಪ್ಕೊಂಡಿದ್ದಕ್ಕೆ ಸರಿಯಾದ ಶಿಕ್ಷೆನೇ ಆಯಿತು. ಯಾರೇ ಏನು ಮಾಡಿದ್ರು ಅವ್ರಿಗೆ ಸರಿಯಾಗಿ ತಿರ್ಸೊಡಿಯುತ್ತೆ. ಯಾಕೆಂದರೆ ಅಮ್ಮನವ್ರು ನಮ್ಮ ಜೊತೆನೇ ಇರ್ತಾರೆ. ಅದರಲ್ಲೂ ಹೀಗೆ ನಮ್ಮ ಮಗಳು ಯಾರು ಹೇಳು? ತ್ರಿಪುರ ಸುಂದರಿ ಅಮ್ಮನವ್ರ ಪ್ರತಿರೂಪ ಬಾಲಾಂಬಿಕೆ. ಅದೇ ನಾವು ಮಾಡ್ತಿರೋ ತಪ್ಪು ಕಣ್ರಿ. ಅವಳಿನ್ನೂ ಚಿಕ್ಕ ಮಗು, ಗುಬ್ಬಚ್ಚಿ ಮೇಲೆ ತೆಂಗಿನಕಾಯಿ ಇಡೋ ಹಾಗೆ ವಯಸ್ಸಿಗೂ ಮೀರಿದ ಅನುಭವನ ಹೇಳೋ ಅಡ್ಗೂ ಲಜ್ಜಿ ಆಗಿದ್ದಾಳ ಅವಳು. ಊರಲ್ಲಿರೋ ಸಮಸ್ಯೆಗಳನ್ನು ಕೇಳೋದು, ಅದಕ್ಕೆ ಅವಳು ಪರಿಹಾರ ಹೇಳೋದು, ಇದನ್ನೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ಕಣ್ರಿ. ಇದ್ರಲ್ಲಿ ಭಯ ಪಡುವಂಥದ್ದೇನಿದೆ? ಹೆಮ್ಮೆ ಪಡುವಂಥ ವಿಷಯ ಇದು. ನಮ್ಮ ಮಗಳ ದೇವರಾಗಿರೋದ್ರಿಂದ 4 ಜನಕ್ಕೆ ಉಪಕಾರ ಆಗ್ತಿದೆ ಅಂತಂದ್ರೆ ಇದು ಒಳ್ಳೆ ವಿಷಯನೇ ಅಲ್ವಾ? ತಪ್ಪು ಕಣ್ರಿ ಇದೆಲ್ಲ. ಅವಳು ಬೇರೆಯವ್ರ ಭವಿಷ್ಯ ಹೇಳ್ತಾ ಕೂತ್ರೆ ಅವಳ ಭವಿಷ್ಯದ ಕತೆ. ಅವ್ರವ್ರ ಸಮಸ್ಯೆನ ಅವ್ರವರೇ ನಿವಾರಿಸ್ಕೋಬೇಕು. ಬೇರೆಯವ್ರ ಸಮಸ್ಯೆ ನಿವಾರಿಸೋದಕ್ಕೆ ಇವಳು ಆ ಮಹಾತಾಯಿನ ಮೈ ಮೇಲೆ ಬರ್ಸ್ಕೊಂಡು ಇವಳು ಭವಿಷ್ಯ ಹಾಳು ಮಾಡ್ಕೋತಿದ್ರೆ ಇವಳು ಕತೆ ಏನಾಗಬೇಕು? ಇದೆಲ್ಲ ಯಾಕೋ ಸರಿ ಇಲ್ಲ. ನನಗೆ ತಪ್ಪು ಅನ್ನಿಸ್ತಿದೆ. ನೋಡಿ ರೇಷ್ಮೆ ಅವರೇ, ನೀವು ಪೇಟೆಲ್ ಬೆಳೆದವರು, ಇದೆಲ್ಲ ನಿಮ್ಗೆ ತಪ್ಪು ಅನಿಸ್ಬೋದು. ಆದರೆ ನಮ್ಮೂರು ಜನಕ್ಕೆ ಇದೇ ಸಂತೋಷದ ವಿಷಯ. ಈ ಪುಣ್ಯ ಎಲ್ರಿಗೂ ಸಿಗಲ್ಲ. ನಾವು ಎಷ್ಟು ಜನದಲ್ಲಿ ಪುಣ್ಯ ಮಾಡಿದ್ವೋ ಏನು, ಅದಕ್ಕೆ ಅಮ್ಮನವ್ರ ಕರುಣೆ ತೋರಿಸಿದ್ದಾರೆ. ನಮ್ಮ ಮಗಳು ಬಾಲಂಬಿಕೆ ಆದಾಗಲಿಂದ ನೋಡ್ತಿದ್ದೀನಿ, ನಿನಗೇನು ಸಮಾಧಾನವೇ ಇಲ್ಲ. ಏನೇನು ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ, ಮಲ್ಕೋ, ಇದನ್ನೆಲ್ಲ ಇಡು.